ನಾನು ಯೂಶ್ವಲಿ ಏನು ಹೇಳ್ತಿರ್ತೀನಿ ಅಂದರೆ, ಫಿಲ್ಮ್ ಸ್ಕೂಲಿಗೆ ಎಂಟರ್ ಆದಾಗ ನೀವು ಒಬ್ಬರು ಡೈರೆಕ್ಟರ್ ಆಗೋಕ್ಕೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ಕೊಳ್ಳಿ, ಡೈರೆಕ್ಷನ್ ಕಲಿಯೋಕೆ ಬಂದಿದ್ದೀರಿ. ಓವರಾಲ್ ಅನ್ನೋದೊಂದು ಏನಿರುತ್ತಲ್ವ ಇಲ್ಲಿ ಅಂದರೆ ಫ್ರಮ್ ದ ಸ್ಕ್ರ್ಯಾಚ್, ಇಲ್ಲಿಂದ ಒಬ್ಬ ಸ್ಟೂಡೆಂಟ್ ಒಳಗಡೆ ಬಂದಾಗ ಅವನಿಗೆ ಸಿನಿಮಾ ಅಂದರೆ ಏನಂತ ಗೊತ್ತಿರೋದಿಲ್ಲ, ಅಂದರೆ ಡೆಫಿನಿಷನ್ನು ಗೊತ್ತಿರೋದಿಲ್ಲ. ಅಂದರೆ ಹೊರಗಡೆ ಹೋಗುವಾಗ 3 ತಿಂಗಳು 6 ತಿಂಗಳು, ಅದೇನು 3 ತಿಂಗಳದ್ದು ಒಂದು ಕ್ರ್ಯಾಶ್ ಕೋರ್ಸ್ ಅಂತಂದರೆ, ಹೊರಗಡೆ ಹೋಗುವಾಗ ಅವನು ಒಂದು ಇಂಡಿಪೆಂಡೆಂಟ್ ಸಿನಿಮಾನ ಡೈರೆಕ್ಟ್ ಮಾಡೋಕ್ಕೆ ಬರೋ ಎಲ್ಲ ಡಿಪಾರ್ಟ್ಮೆಂಟ್ಗಳಿನ ಎಲ್ಲ ಕೆಲಸಗಳನ್ನು ಕಲ್ತಿರ್ತಾನೆ. ಅನದರ್ ಪಾರ್ಟಿಂದ ನೋಡೋದಾಗಿದೆ, ಅವನಿಗೆ ಕೆಲಸ ಗೊತ್ತಿದೆ ಅಂದಾಗ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಹುಡ್ಕೊಂಡು ಹೋಗೋದಕ್ಕೂ, ಏನೂ ಗೊತ್ತಿಲ್ಲ ಅಂದಾಗ ಒಂದು ಕೇಳಿಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಕೇಳ್ಕೊಂಡು ಹೋಗೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ ಕಾನ್ಫಿಡೆನ್ಸ್ ಅನ್ನೋದೇನಿರುತ್ತಲ್ವ, ದ್ಯಾಟ್ ವಿಲ್ ಟೇಕ್ ಹಿಮ್ ಡೈರೆಕ್ಟ್ಲಿ. ಒಬ್ಬ ಹುಡುಗ ಇನ್ಸ್ಟಿಟ್ಯೂಷನಲ್ಲಿ ಕಲ್ಕೊಂಡು ಬಂದಿದ್ದಾನೆ, ಒಬ್ಬನು ಕಲ್ಕೊಂಡು ಬಂದಿಲ್ಲ, ಇಬ್ಬರು ಬಂದರೆ ಕಲ್ಕೊಂಡು ಬಂದಿರೋವನ್ನ ಅವನ ಕಾನ್ಫಿಡೆನ್ಸ್ ಏನಿರುತ್ತೆ ಅದು ತುಂಬ ಹೆಚ್ಚಿರುತ್ತೆ. ಇಟ್ ಈಸ್ ನಾಟ್ ಫೇಕ್ ಕಾನ್ಫಿಡೆನ್ಸ್ ಇನ್ ಫ್ಯಾಕ್ಟ್. ವೆಲ್ಕಮ್ ಟು ಜಿ ಅಕಾಡೆಮಿ.